ನಮಸ್ಕಾರ. ಎಲ್ರಿಗೂ 2026ನೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಮ್ಮೆಲ್ಲರ ಸಹೋದರ ಸಹೋದರಿಯರಲ್ಲಿ ಸುಖ, ಶಾಂತಿ, ಯಶಸ್ಸು, ನೆಮ್ಮದಿ ತರಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಸ್ನೇಹಿತರೆ, ಆರೋಗ್ಯನೇ ಭಾಗ್ಯ ಅಂತ ಒಂದು ಮಾತು. ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಿನ ಯುವಕರಲ್ಲಿ ಯುವಕಿಯರಲ್ಲಿ ಕೂಡ ಇವತ್ತು ಹೃದಯಘಾತ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಮಾನಸಿಕ ಖಿನ್ನತೆ ಇವೆಲ್ಲ ಕೂಡ ನಾವು ನೋಡ್ತಾ ಇದ್ದೀವಿ. ನಾವು ಜೀವನದಲ್ಲಿ ಏನೇ ಸಾಧಿಸಬೇಕಾದ್ರೂ ಆರೋಗ್ಯ ಬಹಳ ಮುಖ್ಯ. ಹಾಗಾಗಿ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ನಾವು ಬಹಳ ಆದ್ಯತೆಯನ್ನ ಕೊಡಬೇಕು, ಪ್ರಥಮ ಆದ್ಯತೆಯನ್ನ ನೀಡಬೇಕು ಅಂತ ನನ್ನ ಸಲಹೆ. ಆದ್ದರಿಂದಲೇ ನಮ್ಮ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಫಿಟ್ ಇಂಡಿಯಾಗೆ ಹೆಚ್ಚು ಒತ್ತನ್ನ ನೀಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಯುವಕ ಯುವತಿಯರು ಒಂದು ಪ್ರತಿಜ್ಞೆಯನ್ನ ಮಾಡ್ತಾರೆ. ಈ ವರ್ಷದಿಂದ ಜಿಮ್ಗೆ ಹೋಗ್ತೇನೆ, ಈ ವರ್ಷದಿಂದ ಯೋಗ ಮಾಡ್ತೇನೆ, ಈ ವರ್ಷದಿಂದ ಕೆಟ್ಟ ಚಟಗಳನ್ನು ಬಿಡ್ತೇನೆ, ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ತೀನಿ ಅಂತೇಳಿ ಎಲ್ಲ ಪ್ರತಿಜ್ಞೆನ ಮಾಡ್ಕೊಳ್ತಾರೆ. ಆದರೆ ಇಂದಿನ ದಿನ ಮಾಡಿದ ಪ್ರತಿಜ್ಞೆ ಕೆಲವೊಮ್ಮೆ ಬೆಳಗ್ಗೆ ತಡವಾಗಿ ಎದ್ದು ಅಲಾರ್ಮ್ ಆಫ್ ಮಾಡೋದು ಮರ್ತೇ ಹೋಗ್ತದೆ. ಇದನ್ನ ನೆನಪಿಸೋಕೆ ಅಂತಾನೆ ನಮ್ಮ ಪ್ರಧಾನಿಗಳು ಮಾನ್ಯ ನರೇಂದ್ರ ಮೋದಿಜಿಯವರು ಫಿಟ್ ಇಂಡಿಯಾ ಅಂತೇಳಿ ಒಂದು ಅಭಿಯಾನಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಈ ಹೊಸ ವರ್ಷವನ್ನ ನಾವೆಲ್ಲರೂ ಕೂಡ ಫಿಟ್ ಇಂಡಿಯಾ ನಿರ್ಮಾಣಕ್ಕೆ ಮುಡಿಪಾಗಿಡೋಣ ಅಂತೇಳಿ ನನ್ನ ಇಚ್ಛೆ. ಈ ನಿಟ್ಟಿನಲ್ಲಿ ನಾನು ಸಹ ಈ ವರ್ಷ ವಾಕಥಾನ್, ಸೈಕ್ಲಥಾನ್, ಮ್ಯಾರಥಾನ್ ಸೇರಿದಂತೆ ಬೆಟ್ಟಗಳಲ್ಲಿ ಹೈಕಿಂಗ್ ಮಾಡುವಂಥದ್ದು, ಹೀಗೆ ಅನೇಕ ದೈಹಿಕ ಚಟುವಟಿಕೆಗಳಿಗೆ ನಾನು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅಂತೇಳಿ ಯೋಜನೆಯನ್ನ ರೂಪಿಸಿದ್ದೇನೆ. ಇನ್ನೇನು 15 ದಿನಗಳಲ್ಲಿ ಮಕರ ಸಂಕ್ರಾಂತಿ ಬರ್ತದೆ. ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬ ಇವೆರಡೂ ಕೂಡ ನಮ್ಮ ಬದುಕಿನಲ್ಲಿ ಹೊಸತನವನ್ನ ತರುವಂತ ದಿನ. ಮಕರ ಸಂಕ್ರಾಂತಿ ಅಂದ್ರೆ ಸೂರ್ಯ ತನ್ನ ಪಥ ಬದಲಾವಣೆ ಮಾಡುವಂತಹ ದಿನ. ಉತ್ತರಾಯಣ ಪುಣ್ಯಕಾಲದ ಆರಂಭದ ದಿನ ಅಂತ ನಾವು ಕರಿತೇವೆ. ನಮ್ಮ ಫಿಟ್ ಇಂಡಿಯಾ ಅಭಿಯಾನಕ್ಕೆ ಇದಕ್ಕಿಂತ ಒಳ್ಳೆ ದಿನ ಮತ್ತೊಂದಿಲ್ಲ ತಾನೆ. ಫಿಟ್ ಇಂಡಿಯಾ ಅಂದ್ರೆ ಕೇವಲ ಒಂದು ಸ್ಲೋಗನ್ ಅಲ್ಲ. ಯುವ ಜನರು ಆರೋಗ್ಯನ ಕಾಪಾಡಿಕೊಂಡು ಬಲಿಷ್ಠ ಸಮಾಜ, ಬಲಿಷ್ಠ ದೇಶ ಕಟ್ಟೋದಕ್ಕೆ ಇದು ಒಂದು ಪ್ರೇರಣೆ. ಈ ಪ್ರೇರಣೆಯನ್ನ ಮುಂದುವರಿಸೋದಕ್ಕೆ ನಾವು ಚಿಕ್ಕಬಳ್ಳಾಪುರದ ಯುವ ಜನರನ್ನ ಹುರಿದುಂಬಿಸಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕಾಗಿ ನಂದಿ ಬೆಟ್ಟದ ಪ್ರದಕ್ಷಿಣೆ ಹಾಕುವಂತಹ ಫಿಟ್ ಇಂಡಿಯಾ 2026ರ ವಾಕಥಾನ್ ಕಾರ್ಯಕ್ರಮವನ್ನ ಏರ್ಪಾಡು ಮಾಡ್ತಾ ಇದ್ದೇವೆ. ಈ ಬಾರಿಯ ಮಕರ ಸಂಕ್ರಾಂತಿಯ ದಿನ ಅಂದ್ರೆ ಜನವರಿ 15ರ ಗುರುವಾರ ಮುಂಜಾನೆ 6 ಗಂಟೆಗೆ ಸರಿಯಾಗಿ ನಂದಿ ಬೆಟ್ಟದ ಸಮೀಪದಲ್ಲಿ ಫಿಟ್ ಇಂಡಿಯಾ ವಾಕಥಾನ್ ಮಾಡ್ತಾ ಇದ್ದೇವೆ. ನಂದಿ ಬೆಟ್ಟದ ಬಳಿಯ ಭೋಗ ನಂದೀಶ್ವರ ದೇವಸ್ಥಾನದಿಂದ ವಾಕಥಾನ್ ಆರಂಭ ಆಗುತ್ತೆ. ಚಿಕ್ಕಬಳ್ಳಾಪುರದ ಎಲ್ಲ ಯುವಕ ಯುವತಿಯರು, ಕಾಲೇಜ್ ವಿದ್ಯಾರ್ಥಿಗಳು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಾಕಥಾನ್ ನಲ್ಲಿ ಭಾಗವಹಿಸಬೇಕು ಅಂತೇಳಿ ನನ್ನ ಕಳಕಳಿಯ ಮನವಿ. ಈ ವಾಕಥಾನ್ ನ ಮೂಲಕ ನಾವೆಲ್ಲರೂ ಫಿಟ್ ಇಂಡಿಯಾ, ಫಿಟ್ ಚಿಕ್ಕಬಳ್ಳಾಪುರ ಅನ್ನುವಂತ ಸಂದೇಶವನ್ನ ಸಾರೋಣ. ಎಲ್ಲರೂ ತಪ್ಪದೆ ಬನ್ನಿ, ಫಿಟ್ನೆಸ್ಗಾಗಿ ಹೆಜ್ಜೆ ಹಾಕೋಣ, ಆರೋಗ್ಯಕರ ಭಾರತವನ್ನ ಕಟ್ಟೋಣ. ನಮಸ್ಕಾರ.